100% ಇವ್ರು. ಯಾಕಂದ್ರೆ ನನಗೆ ಫಸ್ಟ್ ವೀಕ್ ನಾನು ಎಷ್ಟು ಹೈಪಲ್ ಇದ್ದೆ ಅಂದ್ರೆ ಇಡೀ ಮನೇಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ A to Z ಜನ ನನ್ನ ಸ್ಟೋರಿ ಕೇಳ್ಕೊಂಡೇ ಕೂತಿರೋರು. ಯಾವಾಗ ಇವ್ರಿಗೆ ಇವನೇ ಹೈಲೈಟ್ ಆಗ್ತಾ ಇರ್ತಾನೆ ಆಚೆ ಅನ್ನೋದು ಇವ್ರು ಇವ್ರು ಎತ್ಕೊಡೋದ್ರಲ್ಲಿ ಎಕ್ಸ್ಪರ್ಟ್. ಇವರು ಎತ್ಕೊಟ್ರು ಗಿಲ್ಲಿ ಅವರೆಲ್ಲ ಆಯ್ತು ಛೀ ಥೂ ಓಳು ಡ್ರಮ್ಮಿ ಗಿಮ್ಮಿ ಅಂತ. ನಾನು ಎಲ್ಲಾರ್ಗು ಈಗ ಮೊಬೈಲ್ ಎತ್ಕೊಂಡು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ನಾನು ಯಾರು ಅನ್ನೋದು ಗೊತ್ತಿಲ್ಲ. ಆಮೇಲೆ ಅವರೆಲ್ಲ 30,000 ಫಂಕ್ಷನ್ಗೆ ಹೋಗ್ತಾರಂತೆ, ನಾನು 2.5 ಲಕ್ಷಕ್ಕೆ ಹೋಗ್ತೀನಿ ಹಿಂದೆ 1 ಅವರ್ಗೆ. ಅದನ್ನು ನಂಬ್ತಾ ಇಲ್ಲ. ಅದನ್ನು ಈಗ ಬಂದವ್ರಿಗೆಲ್ಲ ನಾನು ಮೊಬೈಲಲ್ಲಿ ಪೇಮೆಂಟ್ ಇದು ಎಲ್ಲ ತೋರಿಸ್ತಾ ಇದ್ದೀನಿ. ಆದ್ರೆ ಮೆಸೇಜ್ ಅಲ್ಲಾಗ್ಲಿ ಡ್ಯೂ ಇರೋದಾಗ್ಲಿ ಎಷ್ಟಕ್ಕೆ ಹೋಗಿದ್ದೆ, ಎಷ್ಟು ವರ್ಷದಿಂದ ಅವ್ರಿಗೆ ಮೆಸೇಜ್ ಮಾಡ್ತೀನಿ ಇನ್ನು ಅಮೌಂಟ್ ಬಂದಿಲ್ಲ ಅಂತ ಆ ಥರ. ಆಮೇಲೆ ಎಷ್ಟು 125 ದೇಶದಲ್ಲಿ ನಂದು ಇಂಟರ್ವ್ಯೂ ಬಂದಿರೋದು. ಆಮೇಲೆ 1 ನೈಟಲ್ಲಿ 5,000 ಚಾನಲ್ ಬಂದಿರೋದು ಡೇಟ್ ಸಮೇತ. ಆಮೇಲೆ ಒಂದು ವಸ್ತುನೇ ತಗೊಂಡಿಲ್ಲ, ಈ ವಸ್ತುನೇ ತಗೊಳ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಡಾಂಕಿ ಸೈಜ್ ಡಾಗ್ ತಗೊಳ್ತೀನಿ ಅಂದಿದ್ನ ವರ್ಲ್ಡ್ ನ್ಯೂಸ್ ಮಾಡಿದೀನಿ. ಅದು ಇಲ್ಲೇ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿರೋದು. ಆಮೇಲೆ VJ ಅಮಿತ್ ಒಂದು ಮಾತಾಡ್ತಾರೆ, ರಷ್ಯಾಲಿ ಯುದ್ಧ ನಡೀತಾ ಇತ್ತು, ಆ ಟೈಮಲ್ಲಿ ಯುದ್ಧ ಬಿಟ್ಟು ಬಂದ್ಬಿಡ್ತಾರೆ ಇವನ ಹತ್ರ ಅಂತ. ರಷ್ಯಾದಿಂದ ಬಂದು ಝೆನ್ ಪಾರ್ಕ್ ಅಂತ ನಾಗರ್ಬಾವಿಲಿ ಶೂಟ್ ಮಾಡಿಕೊಂಡು ಡೇಟು ತೋರಿಸ್ತೀನಿ, ಮಾರ್ಚ್ 30ನೇ ತಾರೀಕು ಅವ್ರು ಹಾಕಿರೋದು. ರಷ್ಯಾದು ಚಾನಲ್, ರಷ್ಯಾ ಭಾಷೆ, ರಷ್ಯಾ ದೇಶದ್ದು ಅಲ್ಲಿ ನೇಮ್ ಇರೋದು, ಅದು ಫುಲ್ ಲಿಂಕ್ ಸಮೇತ ತೋರಿಸ್ತೀನಿ. ಅಂದ್ರೆ ಇವ್ರು ಹೇಳೋದು ಏನು ಯುದ್ಧ ಆಡ್ತಾ ಇದ್ರೆ ಮೀಡಿಯಾ ಅವ್ರು ಓಡಾಡಂಗಿಲ್ವಾ? ಅವ್ರಿಗೆ ಎಲ್ಲಿ ನ್ಯೂಸ್ ಸಿಗುತ್ತೆ ಅಲ್ಲಿ ಹೋಗ್ಲೇಬೇಕು. ಯುದ್ಧ ಆಗ್ಬಿಟ್ರೆ ಅವರು ಎಲ್ಲ ಮುಚ್ಕೊಂಡು ಮನೇಲಿ ಏನು ಕುತ್ಕೊಳ್ಳಲ್ಲ. ಅದಕ್ಕೆ ಅಮಿತ್ಗೋಸ್ಕರ ಹೇಳ್ತಾ ಇದ್ದೀನಿ.